ಮೇಕೆಯನ್ನು ನುಂಗಿದ 20 ಅಡಿ ದೈತ್ಯ ಪ್ಯಾಥಾನ್. ಮುಂದೇನಾಯಿತು ವಿಡಿಯೋ ನೋಡಿ. ಸುಮಾರು 20 ಅಡಿ ಉದ್ದದ ದೈತ್ಯ ಹೆಬ್ಬಾವು ಪ್ಯಾಥಾನ್ ಒಂದು ಇಡಿಯಾಗಿ ಮೇಕೆಯನ್ನು ನುಂಗಿರುವ ಆಘಾತಕಾರಿ ಘಟನೆ ಮತ್ತು ಆಶ್ಚರ್ಯಚಕಿತಗೊಳಿಸುವ ಘಟನೆ ನಡೆದಿದ್ದು, ಘಟನೆ ನೋಡಿದ ಜನರು ನಿಟ್ಟುಸಿರು ನಿಲ್ಲಿಸುವಂತಾಗಿದೆ. ಮೇಕೆಯನ್ನು ನುಂಗಿದ 20 ಅಡಿ ಹೆಬ್ಬಾವು ಬಲರಾಂಪುರ ಜಿಲ್ಲೆಯ ಹರಯ್ಯ ಪ್ರದೇಶದಲ್ಲಿ ಭಾನುವಾರ ಸಂಜೆ ಈ ಒಂದು ಅಚ್ಚರಿಯ ಘಟನೆ ನಡೆದಿದೆ. ಬರ್ದೋಲಿಯಾ ಗ್ರಾಮದ ದಕ್ಷಿಣದ ನಾಗಮಣಿ ಆಶ್ರಮದ ಬಳಿಯ ಕಚ್ನಿ ಚರಂಡಿಯಲ್ಲಿ 20 ಅಡಿ ಉದ್ದದ ದೈತ್ಯ ಹೆಬ್ಬಾವು ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ. ಗ್ರಾಮಸ್ಥರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿದ್ದ ವೇಳೆ ಕೆಲವರು ದೊಡ್ಡ ಹೆಬ್ಬಾವನ್ನು ನೋಡಿ ಬೆಚ್ಚಿ ಬೀಳುತ್ತಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಹೆಬ್ಬಾವು ಬಯಲಿನಲ್ಲಿದ್ದ ಮೇಕೆಯನ್ನು ಹಿಡಿದು ನುಂಗಿದೆ. ಇದು ಸಾಮಾನ್ಯ ಕ್ರಿಯೆ ಅನಿಸಬಹುದು. 6 ದಿನಗಳಿಂದ ನಿಗೂಢವಾಗಿ ನಾಪತ್ತೆಯಾದ ಫಾರೆಸ್ಟ್ ಗಾರ್ಡ್ ಆದರೆ ಕೆಲ ಕಾಲದ ನಂತರ ಹೆಬ್ಬಾವು ನುಂಗಿದ ಮೇಕೆಯನ್ನು ಹೊರಹಾಕುವ ಅಚ್ಚರಿ ದೃಶ್ಯ ಎಲ್ಲವನ್ನೂ ಬೆಳಗುಗೊಳಿಸುತ್ತದೆ. ಹೆಬ್ಬಾವು ನುಂಗಿದ ಮೇಕೆಯನ್ನು ಹೊರಹಾಕಿದ ಕೆಲ ಸಮಯದ ನಂತರ ಪಕ್ಕದಲ್ಲಿಯೇ ಸರಿದು ಹೋಗಿದೆ. ಸನ್ನಿವೇಶವನ್ನು ಕಂಡು ಭೀತಿಗೆ ಒಳಗಾದ ಜನರು ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ರೇಂಜರ್ ಸತ್ರಹನ್ ಲಾಲ್ ಅವರ ನೇತೃತ್ವದ ತಂಡ ಸ್ಥಳಕ್ಕೆ ಧಾವಿಸಿ ಹೆಬ್ಬಾವನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿದೆ. ಹೆಬ್ಬಾವು ಪೂರ್ತಿಯಾಗಿ ಸುರಕ್ಷಿತವಾಗಿದ್ದು ಯಾವುದೇ ಗಾಯಗಳಿಲ್ಲ ಎಂದು ರೇಂಜರ್ ಲಾಲ್ ತಿಳಿಸಿದ್ದಾರೆ. ऊपर पकड़ जाएगा, नीचे नहीं पकड़ जाएगा पानी में. देख रहे हो कितना लंबा है साला, पूरा समूचे छगड़ी खाया था. और ये ताजे लीला था जो है हजम नहीं कर पाया है. कहाँ हजम करने का मौका नहीं पाया. देखो ये